ನಿಮ್ಗೆಲ್ಲ ಗೊತ್ತೇ ಇದೆ ಮಣಿನೂರ್ ಮನು ಬಗ್ಗೆ. ಅವರೊಂದು ಅತ್ಯಾಚಾರದ ಆರೋಪದ ಮೇಲೆ ಜೈಲಿಗೆ ಕೂಡ ಹೋಗಿದ್ರು. ಅಂಡ್ ಅವರು ಜೈಲಿಂದ ಹೊರಗೆ ಬಂದ್ಮೇಲೆ ಅವರ ಮತ್ತೊಂದು ಆಡಿಯೋ ಲೀಕ್ ಆಗಿದೆ. ಅಂಡ್ ಆ ಒಂದು ಆಡಿಯೋದಲ್ಲಿ ಅವರು ಮತ್ತೆ ಶಿವರಾಜ್ ಕುಮಾರ್ ಸರ್ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಕಾಮಿಡಿ ಕಿಲಾಡಿಗಳು ಈ ಒಂದು ರಿಯಾಲಿಟಿ ಶೋ ಮೂಲಕ ತೆರಿಗೆ ಮೇಲೆ ಬಂದಂತಹ ಮಡೆನೂರ್ ಮನು ಪ್ರಾರಂಭ ಹಂತದಲ್ಲೇ ಒಂದು ವಿವಾದಕ್ಕೆ ಸಿಕ್ಕಾಕೊಂಡಿದ್ರು. ಇದಾದ್ಮೇಲೆ ಅವರೊಂದು ಮೂವಿ ಕೂಡ ಮಾಡಿದ್ರು. ಅವನ ಕುಲದಲ್ಲಿ ಕೀಳು ಯಾವುದು ಅಂತ ಮೂವಿ ಮಾಡಿದ್ರು. ಆ ಮೂವಿ ರಿಲೀಸ್ ಆಗೋಕೆ ಒಂದೇ ದಿನ ಇತ್ತು. ಆದ್ರೆ ಹಿಂದಿನ ದಿನ ಅತ್ಯಾಚಾರದ ಆರೋಪ ಮೇಲೆ ಸಂತ್ರಸ್ತೆ ಅವ್ರ ಮೇಲೆ ದೂರನ್ನ ದಾಖಲೆ ಮಾಡ್ತಾರೆ. ಅಲ್ಲಿಂದ ಮಡೆನೂರ್ ಮನು ಅವರು ವಿವಾದ ಸುಳಿಯಲ್ಲಿ ಹಾಕಿ ಬೀಳ್ತಾರೆ. ಸೊ ಅವರು ಜೈಲಿಗೆ ಹೋದಾಗ ಒಂದು ಆಡಿಯೋ ಲಿಂಕ್ ಆಗಿ ಆ ಆಡಿಯೋ ಲೀಕ್ ಆದಾಗ ಆಡಿಯೋದಲ್ಲಿರುವಂತಹ ಧ್ವನಿ ಮಡೆನೂರ್ ಮನು ಅವ್ರದೇ ಅಂತ ಹೇಳಾಗುತ್ತೆ. ಅಂಡ್ ಆ ಒಂದು ಆಡಿಯೋದಲ್ಲಿ ಶಿವರಾಜ್ ಕುಮಾರ್ ಸರ್, ದರ್ಶನ್ ಸರ್ ಮತ್ತೆ ಧ್ರುವ ಸರ್ ಅವ್ರ ಬಗ್ಗೆ ಮಾತಾಡ್ತಾರೆ. ಕೆಲವ್ರ ಬಗ್ಗೆ ಸ್ವಲ್ಪ ದಿನದಲ್ಲಿ ಸಾಯ್ತಾರೆ, ಇನ್ ಕೆಲವೊಬ್ರದ್ದು ಇನ್ನು ಕ್ರೇಜ್ ಇರುತ್ತೆ. ಸೊ ಈ ತರ ಅವ್ರು ಮಾತಾಡಿದ್ದಾರೆ. ಸೊ ಮನು ಅವರಿಗೆ ಜಾಮೀನ್ ಸಿಕ್ಕ ಮೇಲೆ ಒಂದು ಹೇಳಿಕೆಯನ್ನ ಕೊಡ್ತಾರೆ, ಆ ಆಡಿಯೋ ನನ್ನದಲ್ಲ ಅಂತ ಹೇಳಿ. ಸೊ ಈಗ ಸಂತ್ರಸ್ತೆ ಮತ್ತೊಂದು ಆಡಿಯೋಯನ್ನ ಲೀಕ್ ಮಾಡಿದ್ದಾರೆ. ಅಂಡ್ ಈ ಒಂದು ಆಡಿಯೋದಲ್ಲಿ ಇರುವಂತ ಧ್ವನಿ ಮನು ಅವ್ರದ್ದೇ ಅಂತ ಹೇಳಲಾಗ್ತಿದೆ. ಸೊ ಈ ಹಿಂದೆ ಇದಕ್ಕೆ ಸಂಬಂಧಪಟ್ಟಂತೆ ಶಿವರಾಜ್ ಕುಮಾರ್ ಸರ್ ಅವರು ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ. ಈಗ ಅವರು ಇದಕ್ಕೆ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಶಿವರಾಜ್ ಕುಮಾರ್ ಸರ್ ಹೇಳ್ತಾರೆ, ನಾನೊಬ್ಬ ಮನುಷ್ಯ, ನಾನು ಸಾವಿರಾರು ವರ್ಷ ಬದುಕಿರಕ್ ಸಾಧ್ಯನೇ ಇಲ್ಲ. ಎಷ್ಟು ವರ್ಷ ಬದುಕಿರ್ತೀವೋ ಅಷ್ಟು ವರ್ಷ ನಮ್ಮ ಸಂಬಂಧ ಇರುತ್ತೆ ಅಂತ ಹೇಳಿದ್ದಾರೆ. ಜೈಲಿಂದ ಹೊರಗೆ ಬಂದ್ಮೇಲೆ ಅವ್ರು ಹೇಳ್ತಾರೆ, ಆ ಆಡಿಯೋ ನನ್ನದಲ್ಲ. ಅಂಡ್ ಯಾಕಂದ್ರೆ ನನ್ನ ಸಿನಿಮಾದ ಟೈಟಲ್ ಶಿವರಾಜ್ ಕುಮಾರ್ ಸರ್ ಇಂದಾನೆ ನನ್ನ ಸರಿಯರು ಕೊಟ್ಟಿದ್ದು. ಈ ರೀತಿ ಸಹಾಯ ಮಾಡಿದವ್ರನ್ನ ನಾನು ಕೇಳಿ ಬಯಸೋದೇ ಇಲ್ಲ. ಇದೊಂದು ಪ್ಲಾನ್ ಮುಖಾಂತರ ಆಗಿದೆ, ನನ್ನ ಮೇಲೆ ಸಂಚು ಮಾಡುವುದಾಗಿ ಅವ್ರು ಹೇಳಿದ್ದಾರೆ. ಶಿವರಾಜ್ ಕುಮಾರ್ ಸರ್ ಅವ್ರಿಗೆ ಮಾತಾಡಿದ್ದನ್ನ ಅವ್ರ ಅಭಿಮಾನಿ ಕೇಳಿಬಿಟ್ಟು ಬಹಳಷ್ಟು ಕಿಡಿಕಾಡಿದ್ದಾರೆ. ಇದಕ್ಕೆ ಪರೋಕ್ಷವಾಗಿ ಶಿವರಾಜ್ ಕುಮಾರ್ ಸರ್ ಕೂಡ ಅವ್ರಿಗೆ ತಿರುಗೇಟನ್ನು ನೀಡಿದ್ದಾರೆ. ಸೊ ನಿಮಗೇನು ಅನ್ಸುತ್ತೆ, ಇದು ಪ್ರಿಪೇರ್ಡ್ ಪ್ಲಾನ್ ಅಥವಾ ಮನು ಅವರೇ ಮಾಡಿದ್ದ? ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ.